ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಸ್ವಲ್ಪ ಸಂಡಿಗೆ ಮಾಡ್ಕೊಬೇಕಾಗಿತ್ತಿತ್ತು. ಅದಕ್ಕೆ ಸ್ವಲ್ಪ ಸಂಡಿಗೆ ಮಾಡಿದೆ. ಹಾಗೆ ಇಡ್ಲಿಗೆ ಹೊಸ ರೆಸಿಪಿ ಚಟ್ನಿ ಅಂತೂ ಇದಂತೂ ಸೂಪರ್ ಆಗಿರುತ್ತೆ ಈ ಚಟ್ನಿ. ಹಾಗೆ ನನ್ನ ಮಾರ್ನಿಂಗ್ ಹೆಲ್ತಿ ಡ್ರಿಂಕು. ಇದು ಫುಲ್ ವಿಡಿಯೋ ನೀವು ನೋಡಬೇಕು ಅಂದರೆ ಎಲ್ಲೂ ಕೂಡ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ತಾನೆ ನೋಡಿ. ಹಾಗೆ ನೀವು ಕೂಡ ಫಾಲೋ ಮಾಡಿ. ಈ ಹೆಲ್ತ್ ಡ್ರಿಂಕ್ ಅಂತೂ ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಅದರಲ್ಲೂ ಖಾಲಿ ಹೊಟ್ಟೆಲಿ ಕುಡಿದ್ರಂತೂ ತುಂಬಾನೇ ಬೆನಿಫಿಟ್ ಇದೆ. ನೈಟೇನೆ ಡ್ರೈ ಫ್ರೂಟ್ಸ ನೆನೆಸಿ ಇಟ್ಟಿದೆ. ನೀವು ಇಲ್ಲಿ ಯಾವುದಾದ್ರೂ ತೊಗೊಬೋದು. ನಾನಿಲ್ಲಿ ಖರ್ಜೂರ, ಬಾದಾಮಿ, ದ್ರಾಕ್ಷಿ ತೊಗೊಂಡಿದ್ದೆ. ಒಣ ದ್ರಾಕ್ಷಿ. ಇದನ್ನ ನೈಟೇ ನೀಟಾಗಿ ವಾಶ್ ಮಾಡಿ ನೆನೆಸಿ ಇಟ್ಟಿದೆ. ನೀವಿಲ್ಲಿ ಬಾದಾಮಿ, ಪಿಸ್ತಾ, ಕಪ್ಪು ಒಣ ದ್ರಾಕ್ಷಿ, ಮತ್ತೆ ನೀವಿಲ್ಲಿ ಹಸಿದಾದ್ರೂ ಖರ್ಜೂರ ತೊಗೊಬೋದು. ನಾನಿಲ್ಲಿ ಒಣಗಿರೋ ಖರ್ಜೂರ ತೊಗೊಂಡಿರೋದ್ರಿಂದ ನೈಟೇನೆ ಅದು ಕೂಡ ನೆನೆಸಿ ಇಟ್ಟಿದೆ. ಹಸಿದಾದ್ರೂ ತೊಗೊಂಡ್ರು ಇನ್ನಾದ್ರು ಫ್ರೆಶ್ ಆಗಿರುತ್ತೆ, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀರು ಸಮೇತ ಹಾಕೊಬೇಕು. ಹಾಕೊಂಡು ನುಣ್ಣು ರುಬ್ಕೊಬೇಕು. ಇದನ್ನ ಬಿಸಿನೀರಿಗೆ ಹಾಕಾದ್ರೂ ಕುಡಿಬೋದು, ಇಲ್ಲಾಂದ್ರೆ ಹಾಲು ಜೊತೆ ಸೇರ್ಸಾದ್ರೂ ಕುಡಿಬೋದು. ಕುಡಿಬೇಕಾದ್ರೆ 1 ಸ್ಪೂನ್ ಜೇನುತುಪ್ಪ ಕೂಡ ಹಾಕೊಬೋದು. ಇಲ್ಲ ಹಾಲು ಕುದಿಯಕ್ಕಿಟ್ಟಾಗ ಸ್ವಲ್ಪ ಬೆಲ್ಲ ಹಾಕಾದ್ರೂ ಕುಡಿಬೋದು. ಇದ್ರ ಜೊತೆ ಸ್ವಲ್ಪ ಅರಿಶಿನ ಬೇಕಾದ್ರೂ ಹಾಕೊಬೋದು. ಸೊ ಇಲ್ಲಿ ನಾನು ಹಾಲನ್ನ ಕುದಿಯಕ್ಕಿಟ್ಟು ಹಾಲು ಮತ್ತೆ ಬೆಲ್ಲ, ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೆ. ಬೆಲ್ಲ ಮತ್ತೆ ಹಾಲನ್ನ ಕುದಿಯಕ್ಕಿಟ್ಟು ಸೇರಿಸ್ಕೊಂಡು ಮಾರ್ನಿಂಗ್ ನನ್ನ ಹಸ್ಬೆಂಡ್ಗೆ 1 ಗ್ಲಾಸು, ನಾನೊಂದು ಗ್ಲಾಸು ಕುಡಿತಾ ಇದ್ದೀವಿ. ಇದನ್ನು ವೀಕ್ಲಿ 2 ಟೈಮ್ಸ್ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೋನ್ಸ್ ಎಲ್ಲ ತುಂಬಾನೇ ಗಟ್ಟಿ ಇರುತ್ತೆ. ಸೊ ಏಜ್ ಆಯ್ತಾ ಬೋನ್ಸ್ ಎಲ್ಲ ವೀಕ್ ಆಗಿರೋದ್ರಿಂದ ನಾವು ಡ್ರೈ ಫ್ರೂಟ್ಸ್ ಅಂತೂ ತಿನ್ನೋದಕ್ಕಾಗಲ್ಲ ಎನಿ ಟೈಮು. ಸೊ ಅದಕ್ಕೆ ವೀಕ್ಲಿ 2 ಟೈಮ್ಸ್ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತು ಕೂಡ ಚೆನ್ನಾಗಿರುತ್ತೆ, ಸ್ಕಿನ್ ಕೂಡ ಗ್ಲೋ ಬರುತ್ತೆ. ಹಾಗೆ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಇದು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂತೇಳಿ ತುಂಬಾನೇ ಚೆನ್ನಾಗಿತ್ತು. ಈ ಥರ ಚಟ್ನಿನೂ ಕೂಡ ಮಾಡ್ಕೊಬೋದು. ನೀವು ಪದೇ ಪದೇ ಬರೀ ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಈರುಳ್ಳಿ ಚಟ್ನಿ ಮಾಡ್ಕೊಳ್ತಾ ಇದ್ರೆ ಈ ಥರನೂ ಚಟ್ನಿ ಒಂದ್ಸಲ ಟ್ರೈ ಮಾಡಿ. ಅದು ಇಡ್ಲಿ ಜೊತೆಗಂತೂ ಸೂಪರ್ ಆಗಿರುತ್ತೆ. ಅಷ್ಟೊಂದು ಸ್ಪೈಸಿನೂ ಇರಲ್ಲ, ಏನೂ ಇರಲ್ಲ, ನಾರ್ಮಲ್ ಆಗಿ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ನೀವು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಈ ಥರ ಇಟ್ಕೊಬೇಕು ಅಂದರೆ ಈ ಥರ ಕಂಟೈನರ್ ಬಾಕ್ಸ್ ಬೇಕು ಅಂತಂದರೆ ಮೀಸೋದಲ್ಲೋ ಇಲ್ಲಾಂದರೆ ಮಿಂತ್ರಾದಲ್ಲೋ ಆಫರ್ ಇರುತ್ತೆ. ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲೆಲ್ಲ ನೋಡಿ ಬುಕ್ ಮಾಡಿ ಫ್ರಿಜ್ ಇದ್ದರೆ ಈ ಥರ ಇಟ್ಕೊಳ್ಳಿ, ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಗೈಸ್, ಇಲ್ಲಿ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬೇಕಾಗಿರೋದು ಕಡಲೆ ಬೀಜ 1 ಕಪ್ಪು, 2 ಬೆಳ್ಳುಳ್ಳಿ ಅಂದರೆ 2 ಎಸ್ಲು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ಈ ಥರ ನಾನು ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು. ಇಷ್ಟೇ ಬೇಕಾಗಿರೋದು. ಮತ್ತು ಉಪ್ಪು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಫ್ರೈ ಅಂದರೆ ಒಂದು 2 ಮಿನಿಟ್ಸ್ ಸಾಕು. ಅತಿಯಾಗಿ ಕೆಂಪುಗೆ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 2 ಮಿನಿಟ್ಸ್ ಈ ಥರ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕು, ಅದಕ್ಕೋಸ್ಕರ. ನೆಕ್ಸ್ಟು ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ, ಇದು 2 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಟೇಸ್ಟಿಯಾಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಮಿನಿಟ್ಸ್ ಇದನ್ನು ಫ್ರೈ ಮಾಡಿ ಒಂದು ಸೈಡು ಎತ್ತಿಟ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇದ್ದಾಗಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಡಿ, ಮಿಕ್ಸಿ ಕೆಡೋ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ಎಲ್ಲ ನೀಟಾಗಿ ಗ್ರೈಂಡ್ ಆಗುತ್ತೆ. ಸೊ ಮಿಕ್ಸಿ ಜಾರ್ಗೆ ಇವಾಗ ಎಲ್ಲನೂ ಹಾಕ್ಕೊಳ್ಳೋಣ. ಫ್ರೈ ಆಗಿರೋವಂಥ ಕಡಲೆ ಬೀಜ ಮತ್ತು ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು. ಇಲ್ಲಿ ನೀವು ಹುಣಸೆಹಣ್ಣು ಬೇಕಾದರೂ ಹಾಕೊಬೋದು. ನಾನು ಹುಣಸೆಹಣ್ಣು ಹಾಕ್ತಾ ಇಲ್ಲ. ಸೊ ಅದೇ ಒಂಥರ ಟೇಸ್ಟ್ ಕೊಡುತ್ತೆ, ಇದೇ ಒಂಥರ ಟೇಸ್ಟ್ ಕೊಡುತ್ತೆ, ಅದಕ್ಕೆ ಹುಣಸೆಹಣ್ಣ ಇಲ್ಲಿ ಹಾಕ್ತಾ ಇಲ್ಲ ನಾನು. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಪಿಂಕ್ ಸಾಲ್ಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಸಾಲ್ಟ್ ಆದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಫಸ್ಟು ನೀರು ಹಾಕ್ಕೊಳ್ದೇ ರುಬ್ಕೊಳ್ಳಿ. ಸೊ ಆಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ರುಬ್ಬೇಕಾದ್ರೆ ನಿಮಗೆ ನೀರು ಗಟ್ಟಿ ಚಟ್ನಿ ಬೇಕಾ ಅಥವಾ ತೆಳು ಚಟ್ನಿ ಬೇಕಾ ಅಂತ ನೋಡಿ ನೀರನ್ನ ಹಾಕ್ಕೊಳ್ಳಿ. ಆವಾಗಲೇ ಹಾಕ್ಕೊಂಡು ರುಬ್ಬೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ನೀರನ್ನ ಸೇರಿಸ್ಕೊಂಡ್ರೆ ಅಷ್ಟಾಗಿ ಟೇಸ್ಟು ಚೆನ್ನಾಗಿರಲ್ಲ. ನಾನಿಲ್ಲಿ ರುಬ್ಬೇಕಾದ್ರೆ ನೀರನ್ನ ಹಾಕಿ ಈ ಥರ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ನೋಡಿ ಒಗ್ಗರಣೆ ಕೊಟ್ಟರೆ. ಸಾಸಿವೆ ಸ್ವಲ್ಪ ದಪ್ಪ ಇರೋದನ್ನ ತೊಗೊಳ್ಳಿ, ಅದು ತಿನ್ನಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಸಿವೆ. ಸೊ ಫೈನಲಿ ಚಟ್ನಿ ರೆಡಿ ಆಯಿತು.
ಇಡ್ಲಿ ಜೊತೆಗಂತೂ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ಚಟ್ನಿ ರೆಡಿ ಆಯಿತು. ಮತ್ತು ಇಡ್ಲಿ ನಾನು ಇಲ್ಲಿ ನುಚ್ಚು ಬರುತ್ತಲ್ಲ, ಅಕ್ಕಿ ನುಚ್ಚು ಅಂದರೆ ನಮ್ಮ ಮನೇಲಿ ಹೇಗೆ ಅಂತಂದರೆ, ನಾವು ಗದ್ದೆ ಬೆಳೆಯೋದ್ರಿಂದ ಭತ್ತನ ತೊಗೊಂಡೋಗಿ ಬಿಡಿಸ್ಕೊಂಡು ಬರ್ತಾರೆ, ಅದರಲ್ಲಿ ನುಚ್ಚು ಬರುತ್ತೆ. ಆ ನುಚ್ಚನ್ನ ನಾವು ವೇಸ್ಟ್ ಮಾಡೋದಿಲ್ಲ, ಅದನ್ನು ತೊಗೊಬಂದು ಅಕ್ಕಿಗೋ ದೋಸೆಗೋ ಇಲ್ಲಾಂದರೆ ಬಿಡಿಸಿ ಇಟ್ಕೊಳ್ಳೋದು ಮಾಡ್ತೀವಿ. ಸೊ ನಾನಿಲ್ಲಿ ಅದೇ ನುಚ್ಚಲ್ಲಿ ನಾನು ಇಡ್ಲಿ ಮಾಡಿದ್ದು. ಇಡ್ಲಿ ಅಂತೂ ಸೂಪರಾಗಿ ಬಂದಿತ್ತು. ನಿಮ್ಮ ಮನೇಲೂ ನುಚ್ಚು ಆ ಥರ ಇದ್ದರೆ ಬಿಸಾಕೋದಕ್ಕೆ ಹೋಗಬೇಡಿ. ಇಡ್ಲಿ, ರೊಟ್ಟಿ ಅಥವಾ ದೋಸೆ ಎಲ್ಲನೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಅಕ್ಕಿ ಥರನೇ ಇರುತ್ತೆ ಅದು ಕೂಡ. ಸೊ ಆ ನುಚ್ಚಲ್ಲೇ ನಾನು ಇವತ್ತು ಇಡ್ಲಿ ಮಾಡಿದ್ದು. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಅದು ಈ ಟೈಮಲ್ಲಿ ಬೇಸಿಗೆಯಲ್ಲಂತೂ ಇಡ್ಲಿ ಅಂತೂ ಹೇಗೆ ಹಾಕಿದ್ರು ಸೂಪರಾಗಿ ಬರುತ್ತೆ, ಇಡ್ಲಿ ದೋಸೆ. ಸೊ ಫೈನಲಿ ಎರಡು ಕೂಡ ಬಿಸಿ ಬಿಸಿ ಇಡ್ಲಿ ಜೊತೆ ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಮಸ್ತ್ ಕಾಂಬಿನೇಷನ್, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಈ ಥರ ಚಟ್ನಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಯಾರು ಟ್ರೈ ಮಾಡಲ್ಲ, ಕಮೆಂಟು ಮಾಡಲ್ಲ, ಆದರೂ ಕೂಡ ನಾನು ಹೇಳ್ತಾ ಇರ್ತೀನಿ ಕಮೆಂಟ್ ಮಾಡಿ ಅಂತ. ಪರವಾಗಿಲ್ಲ, ಆದರೂ ಟೇಸ್ಟು ಚೆನ್ನಾಗಿತ್ತು. ಕಮೆಂಟ್ ಮಾಡಿದವರು ಪರವಾಗಿಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಚಟ್ನಿ ನೋಡ್ತಿದ್ದಂಗ್ಲೇ ಬಾರಿಸಿದಾಯಿತು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗೋಯ್ತು. ಸೊ ಇವಾಗ ನಾನು ಮೆಹಂದಿನ ಕಲಸಿ ಇಟ್ಟಿದ್ದೆ. ನಿಮ್ಗೆ ಈ ಥರ ಯಾವ ಥರ ಕಲಿಸ್ಕೊಬೇಕು, ಅದಕ್ಕೆ ಏನೇನು ಬೇಕು ಅಂತ ಏನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದಕ್ಕೆ ಮಾರ್ನಿಂಗ್ ಎದ್ದು ಮೊಸರು ಹಾಕಿ ಕಲಸಿ ಹಾಕ್ಕೊಳ್ತೀನಿ. ಏನಕ್ಕೆ ಮೊಸರು ಹಾಕ್ಕೊಳ್ತೀನಿ ಅಂತಂದರೆ, ಡ್ಯಾಂಡ್ರಫ್ ಇದ್ದರೆ ಇದಕ್ಕೆ ಮೊಸರು ಮತ್ತು ನಿಂಬೆ ರಸ ಹಾಕಿ ಕಲಸಿ ಹಾಕ್ಕೊಳ್ಳೋದ್ರಿಂದ ಡ್ಯಾಂಡ್ರಫು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ನಿಮಗೆ ಬರೀ ಡ್ಯಾಂಡ್ರಫೇ ಇದ್ದರೆ ಮೊಸರು ಮತ್ತು ನಿಂಬೆ ರಸನ ಕಲಸಿ ಹಾಕ್ಕೊಳ್ಳಿ. ಸೊ ಮೆಹಂದಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಸಂಡಿಗೆ ಮಾಡ್ಕೊಳ್ಳೋಣ ಅಂತೇಳಿ ಬಿಸಿನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿಟ್ಟು ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು, ಅದಕ್ಕೆ ಜೀರಿಗೆ ಸ್ವಲ್ಪ ಅಂದರೆ 1.5 ಸ್ಪೂನು ಅಜ್ವಾನ ಜೀರಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಏನು ಅವಶ್ಯಕತೆ ಇರಲ್ಲ, ಸ್ಕಿಪ್ ಮಾಡ್ಬೋದು. ಸೊ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅಜ್ವಾನ ಮತ್ತು ಒಂದು 1/4 ಸ್ಪೂನಷ್ಟು ಅಡಿಗೆ ಸೋಡಾ ಮತ್ತು ಕಲ್ಲುಪ್ಪು ಇಷ್ಟನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಬಿಡಿ. ಇಲ್ಲಿ ಸ್ವಲ್ಪ ಕಲರ್ ಬದಲಾಗುತ್ತೆ, ಏನಕ್ಕೆ ಅಂತಂದರೆ ಅಜ್ವಾನ ಮತ್ತು ಜೀರಿಗೆ ಹಾಕಿರೋದ್ರಿಂದ ಅದು ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ. ಅಜ್ವಾನ ಜೀರಿಗೆ ಇಲ್ಲ ಅಂದರೆ ವೈಟಿಗೆ ಬರುತ್ತೆ. ಆ ಥರನೂ ಸಂಡಿಗೆ ಮಾಡ್ಕೊಬೋದು. ನಾನು ಈ ಥರನೂ ಸಂಡಿಗೆ ಮಾಡ್ತೀನಿ, ಆ ಥರನೂ ಮಾಡ್ತೀನಿ, ಎರಡೂ ರೀತಿಯೂ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಎಣ್ಣೆಲಿ ಕರೆದಾಗ ಅಜ್ವಾನ ಮತ್ತು ಇದು ಜೀರಿಗೆ ಬಾಯಿಗೆ ಸಿಗೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಒಂದು ಕುದಿ ಬಂದಮೇಲೆ ಇಲ್ಲಿ 2.5 ಕಪ್ಪು ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಹಸಿಟ್ಟು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಸ್ವಲ್ಪ ಗಟ್ಟಿಗಾಗ್ಬಿಟ್ರೆ ಅಕ್ಕಿ ಹಿಟ್ಟು ತಿರುವುದಕ್ಕಾಗಲ್ಲ. ಅದಕ್ಕೋಸ್ಕರ ಜಾಸ್ತಿ ಹಸಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ ಬೇಕಾದರೆ ಹಾಕ್ಕೊಬೋದು. ಫಸ್ಟ್ ಟೈಮ್ ಮಾಡ್ತಿರೋರಾದರೆ ಸ್ವಲ್ಪ ಬೇಕಾದರೆ ಹಾಕ್ಕೊಂಡು ತಿರ್ಸ್ಕೊಬೋದು. ಯಾವುದೇ ರೀತಿ ಇದು ಅಕ್ಕಿ ಹಿಟ್ಟು ಗಂಟು ಆಗೋದಿಲ್ಲ. ನೀವು ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಅದು ಫುಲ್ ಗಟ್ಟಿಗಾಗ್ಬಿಟ್ರೆ ಅದನ್ನು ಈ ಥರ ತಿರ್ಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೋಡಿ ಸ್ವಲ್ಪ ಬೇಕಾದರೂ ಹಾಕ್ಕೊಬೋದು. ಈಗೆಲ್ಲ ಫುಲ್ಲು ಎಲ್ಲ ತಿರ್ಸ್ಕೊಂಡೆಲ್ಲ ಆಗಿದೆ. ಈ ಥರ ಫೈನಲಿ ಹಿಟ್ಟು ಈ ಥರ ಬರಬೇಕು. ಈ ಥರ ಬಂದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ಸ್ವಲ್ಪ ತೆಳುವಾದರೂ ಓಕೆ, ಏನಾಗಲ್ಲ, ಆರದ ಮೇಲೆ ಅದು ಗಟ್ಟಿ ಆಗುತ್ತೆ. ಸೊ ಬಿಸಿಲು ಬರೋಕ್ಕಿಂತ ಮುಂಚೆನೇ ಹಾಕ್ಕೊಬೇಕು ಅಂತ ಹೇಳಿ ನಾನು 8 o'clock ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಇನ್ನೂ ಬಿಸಿಲು ಬಂದಿರಲಿಲ್ಲ. ಸೊ ಒಂದು ಚಾಪೆ ಹಾಕಿ ಅದ್ರ ಮೇಲೆ ಈ ಥರ ವೈಟು ಪಂಚೆನೇ ಹಾಕ್ಕೊಳ್ಳಿ. ಸೀರೆ ಆಗಲಿ ವೇಲಾಗಲಿ ಅಂದರೆ ಕಲ್ಲರ್ ಹೋಗುವಂಥದ್ದು ಯಾವುದೋ ಹಾಕೋದಿಕ್ಕೆ ಹೋಗ್ಬಿಡಿ. ಕಲ್ಲರು ಅದಕ್ಕೆ ಇಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಕಲ್ಲರ್ ಹೋಗದೇ ಇರೋವಂಥ ಪಂಚೆ ಆಗಲಿ ಅಥವಾ ಸೀರೆ ಆಗಲಿ ವೇಲಾಗಲಿ ಏನು ಬೇಕಾದರೂ ಹಾಕ್ಕೊಬೋದು. ಸೊ ನಾನಿಲ್ಲಿ ಒಳಗಡೆ ಹಿಟ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಆಚೆ ಬಂದು ಈ ಥರ ಒಂದು ಪ್ಲೇಟ್ ತೊಗೊಂಡು ಸ್ವಲ್ಪ ಅದಕ್ಕೆ ನೀರಲ್ಲಿ ಕೈನ ಹೆಚ್ಕೊಂಡು ಈ ಥರ ನಾದ್ಕೊಬೇಕು. ಸ್ವಲ್ಪ ಹಿಟ್ಟು ಬಿಸಿ ಇರುತ್ತೆ, ಸೊ ನೋಡಿ ಮಾಡ್ಕೊಳ್ಳಿ. ಫಸ್ಟ್ ಟೈಮ್
ಮಾಡೋರಾದರೆ ತುಂಬಾ ಬಿಸಿ ಬಿಸಿ ಇರುತ್ತೆ. ಸ್ವಲ್ಪ ನೀರಲ್ಲಿ ಕೈಯ ಹೆಚ್ಕೊಂಡು ಈ ಥರ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಂಡು ಆಮೇಲೆ ಒತ್ಕೊಳ್ಳಿ. ತುಂಬ ಕಡೆ ತುಂಬ ಥರ ಮಾಡ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಎರಡು ದಿನ ಅಕ್ಕಿನ ನೆನೆಸಿ ಅದನ್ನ ಚೆನ್ನಾಗಿ ತೊಳೆದು 2 ದಿನ ನೆನೆಸಿ ಅದನ್ನ ದೋಸೆ ಹಿಟ್ಟು ಥರ ರುಬ್ಬಿ ಆಮೇಲೆ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಸೇರಿಸಿ ಚೆನ್ನಾಗಿ ಬೇಯಿಸಿ ಅದನ್ನ ಹಿಟ್ಟು ಬರೋವರೆಗೆ ಮಾಡಿಕೊಂಡು ಆಮೇಲೆ ಈ ಥರ ಬಂದು ಸಂಡಿಗೆ ಮಾಡ್ಕೊಳ್ತಾರೆ. ಕೆಲವರು ಹಸಿಟ್ಟಲ್ಲೇ ಡೈರೆಕ್ಟು ಅಕ್ಕಿ ಹಸಿಟ್ಟು ಇರುತ್ತಲ್ಲ ಅದರಲ್ಲೇ ಕೂಡ ಮಾಡ್ತಾರೆ. ನಾನು ಕೂಡ ಹಾಗೆ ಮಾಡಿರೋದು. ಅದು ತುಂಬಾನೇ ಕಷ್ಟ, ಅದು ಗಂಟಾಗಬಾರ್ದು ಏನಾಗಬಾರ್ದು. ಬಟ್ ಇದೇನಿಲ್ಲ, ಇದು ವೆರಿ ಸಿಂಪಲ್ಲು, ಗಂಟು ಏನೂ ಆಗಲ್ಲ. ಸ್ವಲ್ಪ ಆರಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ಒತ್ತೋದಿಕ್ಕೆ ಆರಿದ್ರೆ ಗಟ್ಟಿ ಆದರೆ ತುಂಬ ಪ್ರೆಷರ್ ಕೊಟ್ಟು ಮಾಡಬೇಕು. ಅದಕ್ಕೆ ಬಿಸಿ ಇದ್ದಂಗ್ಲೇ ಬೇಗ ಬೇಗ ಹಾಕೊಬೇಕು. ಸ್ವಲ್ಪ ಆರಿದ್ರೂ ಕೂಡ ಪ್ರೆಷರ್ ಹಾಕಿ ನಾವು ಒತ್ತೋದ್ರಿಂದ ಅದು ಕಟ್ ಆಗೋ ಬರೋ ಚಾನ್ಸಸ್ಸು ಕೂಡ ಇರುತ್ತೆ. ಅದಕ್ಕೆ ಬಿಸಿದ್ರಲ್ಲೇ ಹಾಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಸೊ ಬಿಸಿಲಿಲ್ದಿರೋ ಟೈಮಲ್ಲಿ ಬೆಳಿಗ್ಗೆಲೆ ಒಂದು 8 o'clock ಒಳಗಡೆನೆ ಹಾಕೊಂಡ್ಬಿಟ್ರೆ ಒಂದು 5-6:30ವರೆಗೂ ಬಿಸಿಲಿರುತ್ತೆ, ದಿನ ಪೂರ್ತಿ ಒಣಗುತ್ತೆ. ಸೊ ನಾನು ಹಾಗೇನೆ 8 o'clockಗೆ ಈ ಥರ ಹಾಕ್ಬಿಟ್ಬಿಟ್ಟೆ. ದಿನ ಒಂದು 2 days ಆದರೆ, ನಾನು ಇಷ್ಟೊಂದು ಮಾಡಿದ್ದೀನಲ್ವ ಸ್ವಲ್ಪನೇ ಆಗೋದು. ಸೊ ಇದನ್ನು ಒಂದು 3 days ಮಾಡಿ ಎತ್ತಿಟ್ಕೊಬೇಕು. ಒಂದೇ ದಿನ ಮಾಡೋದಕ್ಕಾಗಲ್ಲ. ಸೊ ನೀವು ಒಂದೇ ದಿನ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ. ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ. ಸೊ ಇದರ ಅಳತೆ ಹೇಗೆ ಅಂದರೆ 1 ಕಪ್ಪು ಹಸಿಟ್ಟಿಗೆ 2 ಕಪ್ಪು ನೀರನ್ನ ಹಾಕಬೇಕು. 1 ಕಪ್ಗೆ 1 ಕಪ್ಪೇ ನೀರು ಹಾಕೋದಿಕ್ಕೆ ಹೋಗ್ಬಾರ್ದು, ಸಮ ಪ್ರಮಾಣವಾಗಿ ಹಾಕ್ಬಾರ್ದು. 1:2 ಹಾಕಬೇಕು. 1 ಕಪ್ಪು ಹಸಿಟ್ಟಿಗೆ 2 ಕಪ್ಪು ನೀರನ್ನ ಹಾಕಬೇಕು. ಆವಾಗ ಗಟ್ಟಿಗಾಗಲ್ಲ. ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ, ಆರಿದ ಮೇಲೆ ಗಟ್ಟಿ ಆಗುತ್ತೆ. ಇಲ್ಲಾಂದರೆ ಫಸ್ಟೇ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಆರಿದ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಆವಾಗ ನೀಟಾಗೂ ಕೂಡ ಬರಲ್ಲ, ಕಟ್ ಆದಂಗೆ ಬರುತ್ತೆ. ಸೊ ನೀಟಾಗಿ ನಾನಿಲ್ಲಿ ದಪ್ಪ ತೂತಿರುತ್ತಲ್ಲ, ಸ್ವಲ್ಪ ಮೀಡಿಯಮ್ ತೂತು ಅದರಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ಸಣ್ಣದು ಬರುತ್ತೆ, ಸಣ್ಣದ್ರಲ್ಲೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಇನ್ನು ಇದಕ್ಕಿಂತನೂ ದಪ್ಪ ಬರುತ್ತೆ, ಅದನ್ನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಇದು, ಸ್ವಲ್ಪ ಅದು, ಸ್ವಲ್ಪ ಅದು, ಆ ಥರ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು. ಇದು ಸ್ವಲ್ಪ ದಪ್ಪ ಇರೋದ್ರಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಆರಿದ್ರೆ ಇದು ಇಷ್ಟ ಆಗುತ್ತೆ. ಸೊ ತೆಳ್ಳಗೂ ಕೂಡ ಹಾಕೊಬೋದು, ಇಲ್ಲಾಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಬೋದು. ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ಹಾಕಿ. ಇಲ್ಲಾಂದರೆ ಬಿಸಿಲಿಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ಒಣಗೋದು. ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ಹಾಕ್ಬಿಟ್ರೆ ಇವಾಗಂತೂ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಸಂಡಿಗೆ ಹಪ್ಳ ಎಲ್ಲ ಮಾಡಿ ಇಟ್ಕೊಳ್ಳೋದಿಕ್ಕೆ. ಸೊ ಮಕ್ಕಳು ಮನೇಲಿ ಇರೋದ್ರಿಂದ ಪದೇ ಕೇಳ್ತಾ ಇರ್ತವೆ. ಇದನ್ನು ಕೂಡ ಹಾಕಿ ಕೊಡ್ಬೋದು. ಇಲ್ಲ ಅಂದರೆ ನಾವು ಮನೇಲಿ ಇರೋದಕ್ಕಾಗಲ್ಲ ಮಕ್ಕಳನ್ನ ಕಟ್ಕೊಂಡು. ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಇದನ್ನೆಲ್ಲ ಮಾಡಿ ಇಟ್ಕೊಳ್ತೀನಿ. ಸೊ ಗೈಸ್ ಫೈನಲಿ ಈ ಥರ ಇತ್ತು. ಸೊ ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ. ನಾನು ನೋಡಿ ಏನೋ ಅಂದ್ಕೊಂಬೇಡಿ, ಏನು ಇವ್ರು ಹೀಗಿದಾರಲ್ಲ ಅಂತ. ಸೊ ಬೆಳಿಗ್ಗೆ ನಾನು ಎದ್ದು ಒಂದು ವಾರಕ್ಕೊಮ್ಮೆ ಮೆಹಂದಿ ಹಾಕ್ಕೊಳ್ಳೋದ್ರಿಂದ ಕಪ್ಪು ಕೂದಲು ಬಿಳಿಗಾದರೆ ಏನೂ ಮಾಡೋಕ್ಕಾಗಲ್ಲ. ಕಲ್ಲರ್ ಅಂತೂ ಹಾಕೋದಿಕ್ಕೆ ಹೋಗಬೇಡಿ, ಮೆಹಂದಿನೇ ಹಾಕಿ ಮೇಂಟೈನ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳೋದಿಕ್ಕೆ ಹೋದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ವೈಟ್ ಕೂದಲು. ಸೊ ವೈಟ್ ಕೂದಲು ಇದ್ದರೆ ಈ ಥರ ಮೆಹಂದಿನ ನೆಕ್ಸ್ಟ್ ಬೇಕು ಅಂದರೆ ಹೇಳಿ, ಕಮೆಂಟ್ ಮಾಡ್ತೀನಿ. ಮೆಹಂದಿ ಮಾಡ್ಕೊಳ್ಳೋದು ಹೇಗೆ ಮನೇಲೇ ಹೋಮ್ ರೆಮಿಡಿ ಅಂತ ಅದನ್ನು ಮಾಡಿಕೊಂಡೆ ಹಚ್ಕೊಳ್ಳೋದು ನಾನು. ಏಜ್ ಆಯ್ತಾ ವೈಟ್ ಕೂದಲು ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಕ್ರಮೇಣವಾಗಿ ಕಮ್ಮಿ ಆಗಲ್ಲ, ಅದು ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಇರೋದು ಜಾಸ್ತಿ ಆಗಬಾರ್ದು ಅಂದರೆ ಈ ಥರ ಮೆಹಂದಿ ಮಾಡ್ಕೊಂಡು ಹಾಕ್ಕೊಬೇಕು. ಕಲ್ಲರ್ ಅಂತೂ ಯಾವುದೇ ಕಾರಣಕ್ಕೂ ಹಾಕೋದಿಕ್ಕೆ ಹೋಗ್ಬಿಡಿ. ಕಲ್ಲರ್ ಹಾಕಿದ್ರೆ ಆಮೇಲೆ ಇನ್ನೊಂದು ಬರುತ್ತಲ್ಲ ವ್ಯಾಸ್ಮೂಲ, ಅದು ಕೂಡ ಹಾಕೋದಿಕ್ಕೆ ಹೋಗ್ಬಿಡಿ. ಅದು ಹಾಕಿ ನನಗೆ ಜಾಸ್ತಿ ಆಗಿದ್ದು, ಅದು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ವೈಟ್ ಕೂದಲು ಇಲ್ಲ ಅಂತರೂ ಹಾಕಿದ್ರೆ ವೈಟ್ ಕೂದಲು ಬಂದೇ ಬರುತ್ತೆ ಅದು. ಸೊ ಅದನ್ನು ಹಾಕೋದಿಕ್ಕೆ ಹೋಗ್ಬಿಡಿ. ಫೈನಲಿ ಇವತ್ತು ನಾನು ಮಾಡಿದ್ದೆಲ್ಲ ಇಷ್ಟೇ, ಅಂದರೆ ಮಾರ್ನಿಂಗ್. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್.